ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳ ಹೆಸರು ಎಲ್ಲೆಡೆ ಬಹಳ ಪ್ರಸಿದ್ಧ. ಈ ವಿಶ್ವವಿದ್ಯಾನಿಲಯಗಳಲ್ಲಿ ಓದುವುದು ಇಂದಿನ ಬಹುತೇಕ ವಿದ್ಯಾರ್ಥಿಗಳ ಕನಸು ಕೂಡ ಹೌದು. ಅದಕ್ಕಾಗಿಯೇ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮ ಪಡ್ತಾರೆ. ಆದರೆ ಈಗ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ವಿಶ್ವ ದರ್ಜೆಯ ಕ್ಯಾಂಪಸ್ನೊಂದಿಗೆ ಸುಸಜ್ಜಿತವಾದ ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿಯುವುದು ಕೂಡ ವಿದ್ಯಾರ್ಥಿಗಳ ಕನಸಾಗಬಲ್ಲದು. ಐತಿಹಾಸಿಕ ನಗರವಾದ ನಳಂದಾದಲ್ಲಿ ನಿರ್ಮಾಣವಾದ ನಳಂದ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಯಾವುದೇ ವಿದೇಶಿ ವಿಶ್ವವಿದ್ಯಾನಿಲಯಗಳಿಗಿಂತ ಕಡಿಮೆ ಇಲ್ಲ. ಈಗ ನಳಂದ ವಿಶ್ವವಿದ್ಯಾನಿಲಯವನ್ನು ಎಷ್ಟು ಅದ್ಭುತವಾಗಿ ನಿರ್ಮಿಸಲಾಗಿದೆ ಅಂದರೆ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಾವು ಉಳಿದ ವಿಶ್ವವಿದ್ಯಾಲಯಗಳನ್ನು ಮರೆತೇ ಬಿಡ್ತೇವೆ. ಐತಿಹಾಸಿಕವಾಗಿ ನೋಡೋದಾದ್ರೆ ನಳಂದ ವಿಶ್ವವಿದ್ಯಾನಿಲಯವು ಇಡೀ ಪ್ರಪಂಚದ ಜ್ಞಾನ ವಿಜ್ಞಾನದ ಕೇಂದ್ರವಾಗಿತ್ತು. ಇದು ಪ್ರಪಂಚದ ಮೊತ್ತ ಮೊದಲ ವಸತಿಯುಕ್ತ ವಿಶ್ವವಿದ್ಯಾನಿಲಯವಾಗಿತ್ತು. ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಲು ಬರ್ತಾ ಇದ್ರು. ಆದರೆ 1913ರಲ್ಲಿ ಆಕ್ರಮಣಕಾರ ಬಖ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯವನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದ. ಅಂದಿನಿಂದ ಈ ವಿಶ್ವವಿದ್ಯಾನಿಲಯವು ಅವಶೇಷಗಳಾಗಿ ಮಾರ್ಪಟ್ಟಿತ್ತು. ಆದರೆ ಈಗ ನಳಂದ ವಿಶ್ವವಿದ್ಯಾಲಯದ ಭವ್ಯವಾದ ಇತಿಹಾಸ ಮರುಸ್ಥಾಪನೆಯಾಗಿದೆ. ಬಿಹಾರ ಸರ್ಕಾರವು ಅದನ್ನು ಪುನರ್ ನಿರ್ಮಾಣ ಮಾಡಿ ಗತವೈಭವವನ್ನು ಮರಳುವಂತೆ ಮಾಡಿದೆ. ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನು 456 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಅಲ್ಲಿ ಅದರ ಇತಿಹಾಸ ಮತ್ತು ಆಧುನಿಕ ನಿರ್ಮಾಣ ಕಲೆಯ ವಿಶಿಷ್ಟ ಪ್ರದರ್ಶನವನ್ನು ನಾವು ಕಾಣಬಹುದು. ವಿಶ್ವವಿದ್ಯಾನಿಲಯದ ಮೆಟ್ಟಿಲುಗಳು ಮತ್ತು ಕಟ್ಟಡಗಳ ವಾಸ್ತುಶಿಲ್ಪವು ಹಳೆಯ ನಳಂದ ವಿಶ್ವವಿದ್ಯಾನಿಲಯದ ನೆನಪುಗಳನ್ನು ತರುತ್ತದೆ. ಇದಲ್ಲದೆ ನಳಂದ ವಿಶ್ವವಿದ್ಯಾನಿಲಯದ ಕಟ್ಟಡವನ್ನು ಹವಾಮಾನ ಸ್ನೇಹಿಯಾಗಿ ನಿರ್ಮಾಣ ಮಾಡಲಾಗಿದೆ. ಅಂದರೆ ಅಲ್ಲಿ ಬೇಸಿಗೆಯಲ್ಲಿ ತಂಪು ಮತ್ತು ಶೀತದ ವಾತಾವರಣದಲ್ಲಿ ಶಾಖದ ಅನುಭವವಾಗಲಿದೆ. ಕ್ಯಾಂಪಸ್ನಲ್ಲಿ 2 ಶೈಕ್ಷಣಿಕ ಬ್ಲಾಕ್ಗಳಿದ್ದು ಅವುಗಳಲ್ಲಿ 40 ತರಗತಿ ಕೊಠಡಿಗಳಿವೆ. ಒಟ್ಟು 1900 ಜನ ಕುಳಿತುಕೊಳ್ಳುವ ಆಸನ ಸಾಮರ್ಥ್ಯವಿದೆ. ಕ್ಯಾಂಪಸ್ ನಿವ್ವಳ ಶೂನ್ಯ ಹೊರಸೂಸುವಿಕೆಯೊಂದಿಗೆ ಹಸಿರು ಕ್ಯಾಂಪಸ್ ಆಗಿದೆ ಮತ್ತು ಸೌರ ಸ್ಥಾವರಗಳು, ಕುಡಿಯುವ ನೀರಿನ ಸಂಸ್ಕರಣಾ ಘಟಕಗಳೊಂದಿಗೆ ಸೆಲ್ಫ್ ಸಸ್ಟೈನೇಬಲ್ ಕೂಡ ಆಗಿದೆ.